ಅಮೂಲ್ ಬೇಬಿ ಅತ್ತೆ ಜೊತೆ ಇದ್ದೀನಿ, ಪರಿಸ್ಥಿತಿ ಅರ್ಥ ಆಗಲ್ಲ ನಿಂಗೆ? ನಂಗೆ ಅರ್ಥ ಆಗಲ್ಲ, ನನಗೆ ನನ್ನ ಟೈಮ್ ಬೇಕು, ಕೊಡು. ಯಾರ ಹತ್ರ ಡಿಮ್ಯಾಂಡ್ ಮಾಡ್ತಿದ್ಯಾ? ಹೌದು, ನಾನು ಹೆಂಡತಿ ಹತ್ರ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ನಿನ್ನ ಹತ್ರ ಡಿಮ್ಯಾಂಡ್ ಮಾಡಿದೆ, ಏನು ಪಕ್ಕದ ಮನೆಯವ್ರ ಹತ್ರ ಡಿಮ್ಯಾಂಡ್ ಮಾಡಲಿ? ಕಿವಿ ಬಿಡು ಸತ್ಯ, ಇಲ್ಲಾಂದ್ರೆ ನಾನು ಕೂಕೋತೀನಿ. ಕೂಗ್ತೀಯಾ? ಇದು ನೋಡೋಣ. ಅಣ್ಣ ಅಣ್ಣ ಇಷ್ಟೇನಿದ್ದು ನಾನು ಬರಲ್ಲ. ಸತ್ಯ ಬಾ ಸತ್ಯ. ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಅಲ್ಲ? ಕಾರ್ತಿಕ್, ನೀನೇನು ಮಾಡ್ತಿದ್ಯಾ ಇಲ್ಲಿ? ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅತ್ತೆ, ಹೇಳಿ. ಅದು ಅಮ್ಮ, ನೀವು ನಿದ್ರೆ ಮಾಡ್ತೀರಾ ಇಲ್ವಾ, ನಿದ್ದೆ ಬಂತಾ ಇಲ್ವಾ, ಮಲ್ಕೊಂಡಿದ್ದೀರಾ ಇಲ್ವಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾವಾಗ್ಲೂ ಹೀಗೆ ಬರ್ತಿದೀಯಾ? ಮತ್ತೇನಿವತ್ತು ಹೊಸದಾಗಿ? ಅಮ್ಮ ಅದು ನೋಡೋ ಕಾರ್ತಿಕ್, ಈ ಹುಡುಗಿ ಇವತ್ತು ಎಲ್ಲೂ ಬರಲ್ಲ, ನನ್ನ ಜೊತೆನೇ ಇರ್ತಾಳೆ. ನೀನ್ ಹೋಗು. ಏ ಹುಡುಗಿ, ನೀನ್ ಇಲ್ಲೇ ಇರ್ಬೇಕು, ಆಯ್ತಾ? ನೋಡಿದ್ರ ಅತ್ತೆ ಇಷ್ಟು ಪ್ರೀತಿಯಿಂದ, ಇಷ್ಟು ಲವ್ ಅಲ್ಲಿ ಇಲ್ಲೇ ಇರು ಅಂತ ಹೇಳ್ಬೇಕಾದ್ರೆ ನಾನು ಇರ್ದೇ ಇರೋದಕ್ಕೆ ಆಗುತ್ತಾ ಅಮೂಲ್ ಬೇಬಿ? ನಾನು ಇಲ್ಲೇ ಇರ್ತೀನಿ. ಗುಡ್ ನೈಟ್. ಸತ್ಯ, ಗುಡ್ ನೈಟ್. ಅಮ್ಮ, ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ಸತ್ಯ, ಗುಡ್ ನೈಟ್. ಗುಡ್ ನೈಟ್. ಅಮ್ಮ, ಗುಡ್ ನೈಟ್. ಹೇಳಿದೆಯಲ್ಲೋ, ಕೇಳಿಸ್ತು. ಎಷ್ಟು ಸತಿ ಹೇಳ್ತೀಯಾ? ಹೋಗು. ಸರಿ, ಗುಡ್ ನೈಟ್. ಏ ಹುಡುಗಿ, ಏನ್ ಇಲ್ಲಿ ಕೂತ್ಕೊಂಡಿದ್ಯಾ? ಜರ್ಗಲ್ಲಿ ಕೂತ್ಕೋ. ಸತ್ಯ, ಸತ್ಯ, ಏನು ಇವಳು ಎಷ್ಟು ಸತಿ ಕರೆದ್ರು ಬರ್ತಾ ಇಲ್ವಲ್ಲ? ಸತ್ಯ, ಸತ್ಯ. ಪ್ರೀತಿಯ ಅಮೂಲ್ ಬೇಬಿ, ನಾವು ಒಂದ್ ವಾರ ಮನೇಲಿರಲ್ಲ. ನಾನು ಮತ್ತೆ ಅತ್ತೆ ರೋಡ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಇಷ್ಟು ದಿನ ಅತ್ತೆ ನೋಡದೆ ಇರೋ ಪ್ರಪಂಚನ ಅತ್ತೆಗೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕರ್ಕೊಂಡು ಹೊರಟಿದ್ದೀನಿ. ಅತ್ತೆನೂ ಅಷ್ಟೇ ಖುಷಿ ಖುಷಿಯಾಗಿ ನನ್ ಜೊತೆ ಹೊರಟಿದ್ದಾರೆ ಅಲ್ವಾ ಅತ್ತೆ? ನಾವಿಬ್ರು ಓಡ್ ಹೋಗ್ತಾ ಇದೀವಿ ಅಂತ ಅನ್ಕೋ. ಬಾಯ್. ಸತ್ಯಭಾಮೆ, ಸತ್ಯಭಾಮೆ, ಕೋಪವೇಕೆ ನನ್ನಲ್ಲಿ, ಸರಸಕ್ಕೆ ಕರೆದರೆ ವಿರಸವ ತೋರುವೆಯೇಕೆ ನನ್ನಲ್ಲಿ. ಸತ್ಯಭಾಮೆ, ಸತ್ಯಭಾಮೆ. ಸಾಕು, ಸುಮ್ಮನಿರ. ಯಾಕಪ್ಪ, ಏನಾಯ್ತು ಬಾಮೈದ? ಸುಮ್ಮನಿರು ಅಂದ್ರೆ ಸುಮ್ಮನಿರಷ್ಟೇ. ಅಲೋ, ನಮ್ಮ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ, ಆಡೋ ಸ್ವಾತಂತ್ರ್ಯ ಎಲ್ಲ ಇದೆ. ನಮ್ಮ ಇಷ್ಟ, ನಾವು ಆಡಿ ಹೇಳ್ತೀವಿ ಸತ್ಯಭಾಮೆ, ಸತ್ಯ. ಏಯ್, ನಿನ್ ಕೆಟ್ಟ ಧ್ವನಿಲಿ ಸತ್ಯಭಾಮೆ ಸತ್ಯಭಾಮೆ ಅಂತ ಯಾಕೆ ಆಡ್ಬೇಕು? ಅಯ್ಯೋ ಬಾಮೈದ,
ನೀನು ಬೇಕಾದ್ರೆ ಸತ್ಯಭಾಮನ್ ಕರ್ಕೊಂಡು ಹಾಡು ಹೇಳಪ್ಪ, ಯಾರು ಬೇಡ ಅಂತಾರೆ? ನನ್ಗೆ ಅವಕಾಶ ಇದ್ದಿದ್ರೆ ನಾನು ಯಾಕೋ ಇಷ್ಟೊಂದು ಫ್ರಸ್ಟ್ರೇಟ್ ಆಗ್ತಾ ಇದ್ದೆ. ಏನು ಮತ್ತೆ ನೀನು ಅಕ್ಕ ಬಂದು ಜಗಳ ಆಡಿದ್ರ? ಅಯ್ಯೋ ದೇವ್ರೇ. ಬಂದಿಯಾ ಉರ್ಮಿ? ಇಷ್ಟೊತ್ತಿಂದ ಕಾಯ್ತಾನೆ ಇದ್ದೆ ನೋಡು ನಿನ್ಗೋಸ್ಕರ. ಈಗ ಸ್ವಲ್ಪ ಹಾಯ್ ಅನಿಸ್ತಾ ಇದೆ ನೋಡ. ಸ್ವಲ್ಪ ಚೆನ್ನಾಗಿ ತಿಕ್ಕೆ, ತಟ್ಟು ಚೆನ್ನಾಗಿ, ಕೈ ಏನ್ ಸೌದೋಗಲ್ಲ. ಏನೇ ಅದು? ತಲೆ ಕಡೆ ನಂದದು ತಬ್ಲಾನ ಹಾಕ್ತಡ್ತಾ ಇದೀಯಾ? ಹುಡುಗಿ ಸಹವಾಸ ಮಾಡಿ ನೀನು ಅವಳ ಹಾಗೆ ಆಗೋಗ್ಬಿಟ್ಟಿದ್ಯಾ ನೋಡು. ಅವಳಂತೂ ಶುದ್ಧ ಹೊರಟು ರೌಡಿ ರೌಡಿ ತರ. ಉರ್ಮಿ, ಮೊನ್ನೆಯಿಂದ ಹುಡುಗಿ ನನ್ನ ಏನ್ ಗೋಳು ಹೊಯ್ಕೋತಾ ಇದ್ದಾಳೆ ಗೊತ್ತಾ? ಸಾಕಪ್ಪ ಅನ್ಸ್ಬಿಡುತ್ತೆ. ನನಗಂತೂ ಅವಳಿಂದಾನೇ ಅರ್ಧ ತಲೆ ನೋವು. ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೇ ಇರ್ತಾಳೆ. ಮೊದ್ಲೆಲ್ಲ ಹೇಗಿರ್ತಿದ್ಲು, ಈಗ ನೋಡು ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಅರ್ಧ ನೀವುಗಳು ಕೊಟ್ಟಿರೋ ಸಲಿಗೆನೆ ಕಾರಣ. ಯಾರಿಗೆ ಹೇಳಿ ಏನ್ ಪ್ರಯೋಜನ? ನಮ್ಮ ಯಜಮಾನ್ರು ಸರಿ ಇಲ್ವೇ? ಇವೆಲ್ಲ ಮಾಡೋದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ. ಅವತ್ತು ನಾನು ಮೆಟ್ಲು ಹತ್ಕೊಂಡು ಬರುವಾಗ ಜಾರದ್ನಲ್ಲ, ಅವತ್ತು ಏನ್ ಹೇಳಿದ್ಲು ಗೊತ್ತಾ ಹುಡುಗಿ? ಐ ಲವ್ ಯು, ಯು ಮಸ್ಟ್ ಲವ್ ಮಿ ಅಂತೆ. ನಾನಂತೂ ಗಾಬರಿ ಬಿದ್ದ್ಬಿಟ್ಟಿದ್ದೆ ಕಣೆ. ಏನೇನೋ ಮಾತಾಡತ್ತೆ ಅಸಂಬದ್ಧ. ರೌಡಿ ರೌಡಿ, ಶುದ್ಧ ರೌಡಿ. ಏ ಉರ್ಮಿ, ಆಗ್ಲಿಂದ ಬಾಯಿ ಬಡ್ಕೋತಾನೆ ಇದ್ದೀನಿ, ಒಂದೇ ಸಮ ಮಾತಾಡ್ತಾನೆ ಇದ್ದೀನಿ. ಯಾಕೆ ನೀನೇನೋ ಮಾತಾಡ್ತಾನೆ ಇಲ್ಲ? ಏನೇ ಅದು ಹ್ಞೂ ಅನ್ಕೊಂಡು ಆ ಹುಡುಗಿ ಪರ ವಹಿಸ್ಕೊಂಡು ಅಷ್ಟೊಂದು ಮಾತಾಡ್ತೀಯಾ? ಈಗೇನಾಗಿದೆ ನಿನಗೆ? ಓಹೋ, ಆ ಹುಡುಗಿ ಬಗ್ಗೆ ಮಾತಾಡ್ದೆ ಅಂತ ಬೇಜಾರ ನಿನಗೆ? ಅದೇನು ಮಂಕ ಬೂದಿ ಅರ್ಚಿದಾಳೋ ನಿಮಗೆಲ್ಲ ಅವಳು. ಹೋಗ್ಲಿ, ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ತಿಕ್ಕು. ನೋಡಿದ್ಯೇನಮ್ಮ ನಮ್ ಕಾರ್ತಿಕ್ನ? ಅವನಿಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟು ಏನೆಲ್ಲ ಮಾಡಿದೆ. ಆದ್ರೆ ಅವನು ನಿನ್ನನ್ನೇ ಅಂದು ಆ ಸತ್ಯನ್ ಕರ್ಕೊಂಡು ಹೋಗ್ಬಿಟ್ಟ. ಇವನು ಈ ರೀತಿ ಎಲ್ಲ ಬದಲಾಗ್ತಾನೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲಮ್ಮ. ಕೀರ್ತನ, ನೀನ್ ಏನೇನೋ ಮಾತಾಡಿ ಅಕ್ಕನ ಮನ್ಸಿಗೆ ಇನ್ನಷ್ಟು ನೋವು ಮಾಡಬೇಡ. ಇರ್ಲಿ ಬಿಡು ಬೇಡ. ಇವಳು ಹೇಳ್ತಿರೋದು ಸತ್ಯನೇ ಅಲ್ವಾ? ಅಂತೂ ಇಂತೂ ನನ್ನ ಮಗ ನನ್ನ ವಿರುದ್ಧನೇ ನಿಂತ್ಕೊಂಡ್ಬಿಟ್ಟ. ಅಕ್ಕ ಪ್ಲೀಸ್ ಅಕ್ಕ, ನೀನ್ ಅಳ್ಬೇಡ. ನೀನ್ ಈ ರೀತಿ ಅಳ್ತಿದ್ರೆ ನನ್ನಿಂದ ನೋಡಕ್ ಆಗಲ್ಲ. ಅಳದೆ ಇನ್ನೇನೇ ಮಾಡ್ಲಿ ಊರ್ಮಿಳ? ಇದ್ದು ಒಬ್ಬ ಮಗನು ನನ್ನನ್ನು ಕಾಲ್ ಕಸ ಮಾಡೋದ? ಇಲ್ಲ ಅಕ್ಕ, ಕಾರ್ತಿ ಆ ರೀತಿ ಮಾಡೋನಲ್ಲ. ಇವತ್ತೆಲ್ಲ ನಮ್ ಕಣ್ಮುಂದೆ ನಡೀತಲ್ವೇ, ಆದ್ರೂ ಹೀಗ್ ಮಾತಾಡ್ತೀಯ ನೀನು? ಹೇಗ ಅವ್ರನ್ನ ವಹಿಸ್ಕೊಂಡ್ ಬರ್ತೀಯ ನೋಡು. ಒಟ್ನಲ್ಲಿ ಮನೇಲಿ ನನಗೆ ಅಂತ ಯಾರೂ ಇಲ್ಲ. ನನ್ನ ನೋವು ಯಾರಿಗೂ ಅರ್ಥ ಆಗಲ್ಲ. ಅಯ್ಯೋ ಅಕ್ಕ, ನಾನು ಆ ರೀತಿ ಹೇಳಿಲ್ಲ. ನಮ್ ಕಾರ್ತಿ ಯಾವತ್ಗೂ ನಿನ್ನ ಬಿಟ್ಕೊಡೋದಿಲ್ಲ ಅಂದೆ ಅಷ್ಟೇ. ಅದಕ್ಕೆ ಅಲ್ವಾ
ನನ್ನನ್ನು ಬೈದ್ಬಿಟ್ಟು ಅವಳನ್ನು ಕರ್ಕೊಂಡು ಹೋಗಿದ್ದು. ಇಲ್ಲ ಊರ್ಮಿಳ, ಬದಲಾಗ್ಬಿಟ್ಟ ನನ್ನ ಮಗ. ಅವನಿಗೆ ಅವಳೇ ಹೆಚ್ಚಾಗಿ ಹೋಗ್ಬಿಟ್ಲು. ಇಲ್ಲ ಅಕ್ಕ, ಊರ್ಮಿಳ, ನಮ್ಮನೇಲಿ ನಾವು ನೆಮ್ಮದಿಯಾಗಿ ಕೂತ್ಕೊಂಡು 4 ಮಾತು ಆಡೋ ಹಾಗಿಲ್ಲ ನೋಡು. ಎಲ್ಲ ಕಡೆ ಜನ ಜನ ಜನ. ಚಿಕ್ಕತ್ತೆ, ನನಗೂ ಹಾಗೆ ಅನ್ನಿಸ್ತಿದೆ ಅಂತ ಹೇಳಿ ಚಿಕ್ಕತ್ತೆ. ಏನೋ ಅತ್ತೆ ಸೇವೆ ಮಾಡಿ ಅವ್ರ ಮನ್ಸನ್ನ ಗೆಲ್ಲೋಣ ಅಂತ ಅಂದ್ಕೊಂಡೆ. ಗಂಡ ಅನ್ನಿಸ್ಕೊಂಡವನು ನನ್ಗೆ ಅದಕ್ಕೂ ಸಪೋರ್ಟ್ ಮಾಡಲ್ಲ. ನನ್ ಗೋಳನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಹೇಳಿ. ಮನೆ ಸೊಸೆ ತರ ಇದ್ದಿದ್ರೆ ಈ ಗೋಳು ಅವಳಿಗೆ ಯಾಕೆ ಬರ್ತಿತ್ತು ಅಂತ ಕೇಳು ಊರ್ಮಿಳ. ಸೊಸೆ ತರ ಇಲ್ಲ ಅಂತ ಹೇಳಿದಕ್ಕೆ ತಾನೆ ಸೊಸೆ ಆಗೋದಕ್ಕೆ ಪ್ರಯತ್ನ ಪಡ್ತಿರೋದು. ಅದಕ್ಕೆ ಮನೆಯವರೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೇಗೆ ಚಿಕ್ಕತ್ತೆ? ಸೊಸೆ ಆದವಳು ಅತ್ತೆ ಹಿಂಸೆ ಕೊಡೋದು ಅಷ್ಟೇ ಅಲ್ಲ, ಮನೆಯವ್ರಿಗೆ ಏನ್ ಬೇಕು ಏನ್ ಬೇಡ ಅದನ್ನ ತಿಳ್ಕೋಬೇಕು. ಚಿಕ್ಕತ್ತೆ, ಅದನ್ನ ತಾನೇ ಇಷ್ಟು ದಿನ ನಾನು ಮಾಡಿದ್ದು. ಸತ್ಯ ಕ್ಯಾರೆಕ್ಟರ್ ಅದಲ್ಲ ಅಂದ್ರೂ ಅತ್ತೆಗೆ ಹೇಗೆ ಬೇಕೋ ಹಾಗಿರೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೂ ವರ್ಕೌಟ್ ಆಗ್ಲಿಲ್ಲ. ಊರ್ಮಿಳ, ಈಗಿನವ್ರಿಗಂತೂ ತಾಳ್ಮೆ ಅನ್ನೋದ್ರ ಗಂಧ ಗಾಳಿನೂ ಗೊತ್ತಿರಲ್ಲ ಕಣೆ. ಅಷ್ಟೇ ಯಾಕೆ, ಅದ್ರ ಅ ಈ ಅದೂ ಗೊತ್ತಿಲ್ಲ ನೋಡು. ಏಯ್ ಊರ್ಮಿಳ, ಕೂತ್ಕೋ ಕೆಳಗೆ. ಕೂತ್ಕೋ ಅಂದೆ. ನೀನೇನು ಹೋಗಿ ಮಾಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಕೋಟೆ ಮನೆ ಸೊಸೆ ಆಗ್ಬೇಕು ಅಂತ ಕನಸು ಕಟ್ಕೊಂಡು ಬಂದಿದ್ದಾರೆ ನೋಡು, ಅವ್ರು ಬೇಕಾದ್ರೆ ಮಾಡಿ ತಂದು ಕೊಡ್ಲಿ. ನೀನ್ಯಾಕೆ ಹೋಗ್ತೀಯಾ? ನಾನ್ ಯಾವತ್ತಿದ್ರು ಕೋಟೆ ಮನೆ ಸೊಸೆನೆ. ಅದನ್ನ ನಾನು ಟೀ ಮಾಡ್ಕೊಂಡು ಪ್ರೂವ್ ಮಾಡ್ಬೇಕಾಗಿಲ್ಲ. ನಾನೇನಾದ್ರೂ ಟೀ ಮಾಡ್ಬೇಕು ಅಂತ ಅಂದ್ರೆ ಅತ್ತೆ ನನ್ನನ್ನ ಸೊಸೆ ಅಂತ ಒಪ್ಕೋಬೇಕು ಅಷ್ಟೇ. ಅದಾಗಲ್ಲ ಅಂದ್ರೆ ಇದು ಆಗಲ್ಲ. ಏ ಹುಡುಗಿ, ಇವಾಗ ಏನು ಟೀ ತಾನೆ, ನಾನ್ ಮಾಡ್ಕೊಂಡ್ ಬರ್ತೀನಿ. ಅದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಏಯ್, ನಿನ್ನನ್ ಕೇಳದ್ನೇನು ಟೀ ಮಾಡ್ಕೊಂಬ ಅಂತ? ಕೇಳಿದ್ವಾ? ಹೌದು, ನಿನ್ನ ಕೇಳಿದ್ವಾ? ಏ ಹುಡುಗಿ, ಬೇಡ ಹೇಳ್ತೀನಿ, ರೇಗಿಸ್ಬೇಡ. ಬೇಡ ಅಮೂಲ್ ಬೇಬಿ, ರೇಗಿಸ್ಬೇಡ. ಸತ್ಯ, ಅಮ್ಮ, ಕಾಮ್ ಡೌನ್, ಕೂಲ್. ಯಾಕೆ ಜಗಳ ಆಡ್ತಾ ಇದ್ದೀರಾ? ಟೀ ಅಲ್ವಾ, ನಾನೇ ಮಾಡ್ಕೊಂಡ್ ಬರ್ತೀನಿ. ನನಗೂ ತಲೆ ನೋವ್ತಾ ಇದೆ, ನನಗೂ ಟೀ ಬೇಕು. ಓಕೆ, ಬಾಯ್. ಕಾರ್ತಿಕ್ನ ಚಿಕ್ಕವನಿದ್ದಾಗಿಂದ ನೋಡಿದಿರ, ಕೈ ಹಿಡಿದು ನಡೆಸಿದಿರ, ಅವನ್ ಬೆನ್ನೆಲುಬಾಗಿ ನಿಂತಿದ್ದೀರ. ಅವನ್ ಶಕ್ತಿ ಅತ್ತೆ ನೀವು. ಅವನು ಅಷ್ಟೆ, ನಿಮ್ಮನ್ನ ಕಡೆಗಣಿಸ್ತಾನೆ ಅಂತ ನೀವ್ ಯಾಕೆ ಅನ್ಕೋತೀರ ಅತ್ತೆ? ಅವನು ಯಾವತ್ತೂ ಅಂತ ಕೆಲಸ ಮಾಡಲ್ಲ. ಈ ವಿಚಾರ ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅಮ್ಮನ ಪ್ರೀತಿ ಜೀವನದಲ್ಲಿ ಮಕ್ಕಳಿಗೆ ಎಷ್ಟು ಮುಖ್ಯ ಅಂತ ನನಗೂ ಗೊತ್ತಿದೆ ಅತ್ತೆ. ಆ ಪ್ರೀತಿಗೆ ನಾನು ಯಾವತ್ತೂ ಅಡ್ಡಿಯಾಗಿ ನಿಂತ್ಕೊಳ್ಳಲ್ಲ. ಕಾರ್ತಿಕ್ ನಿಮ್ಮ ಮಗ ಅತ್ತೆ, ನಿಮ್ಮ ಮಗ ಆಗೇ ಇರ್ತಾನೆ. ಆಮೇಲೆ ಅವನು ನನ್ನ ಗಂಡ. ನಾನು ನೀವು ಒಂದಾದ್ರೆ ನಮಗಿಂತ ಜಾಸ್ತಿ ಖುಷಿ ಪಡೋನು ಅವನು ಅತ್ತೆ. ಅವನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾವಿಬ್ರು ಚೆನ್ನಾಗಿರ್ಬೇಕು ಅತ್ತೆ. ಪ್ಲೀಸ್ ಅತ್ತೆ, ನನ್ನ ನಿಮ್ ಸೊಸೆ ಅಂತ ಒಪ್ಕೊಳ್ಳಿ. ನಿಮಗೆ ಹೇಗ್ ಬೇಕೋ ನಾನು ಹಾಗಿರ್ತೀನಿ. ನಿಮ್ಗೆ ನನ್ನ ತಲೆ ಕೂದಲೇ ಸಮಸ್ಯೆ ಅನ್ನೋದಾದ್ರೆ ಬೇಕಾದ್ರೆ ಅದನ್ನು ಉದ್ದ ಬಿಡ್ತೀನಿ ಅತ್ತೆ. ಪ್ಲೀಸ್ ನನ್ನನ್ನು ಒಪ್ಕೊಳ್ಳಿ ಅತ್ತೆ. ಪ್ಲೀಸ್ ನನ್ನನ್ನು ಒಪ್ಕೊಳ್ಳಿ ಅತ್ತೆ.
ಹೇಗೆ ನಡೀತಿದೆ ನೀನು ನಮ್ಮಮ್ಮನ್ನ ಪಟಾಯಿಸ್ಕೊಳ್ಳೋ ಜರ್ನಿ? ಅವ್ರನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಎಷ್ಟೆಲ್ಲ ಎಫರ್ಟ್ಸ್ ಹಾಕ್ತಿದ್ಯಾ, ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ, ಆದರೆ ರಿಸಲ್ಟ್ಸ್ ಮಾತ್ರ ಝೀರೋ. ಐ ಪಿಟಿ ಯು ಸತ್ಯ, ಪಾಪ ನೀನು. ಮಗು ಹುಟ್ಟನೆ ಓಡಬೇಕು, ರನ್ನಿಂಗ್ ರೇಸಲ್ಲಿ ಗೆಲ್ಲಬೇಕು ಅಂತೆಲ್ಲ ದುರಾಸೆ ಪಡೋಳು ನಾನಲ್ಲ ಕೀರ್ತನ. ಮಗು ಹುಟ್ಟಬೇಕು, ತೆವಳಬೇಕು, ಹರಿಬೇಕು, ನಿಲ್ಬೇಕು, ಆಮೇಲೆ ನಡೆಯೋದನ್ನ ಕಲಿಬೇಕು. ಓಡೋದೇನಿದ್ರು ಆಮೇಲಿನ ಮಾತು. ಆದರೆ ಇಲ್ಲಿ ನೀನು ಅಂದ್ಕೊಂಡ ಹಾಗೆ ಯಾವುದು ನಡೆಯೋದಿಲ್ಲ ಸತ್ಯ. ಅದೇನೋ ಮಗು ಅಂತ ಹೇಳ್ತಿದ್ಯಲ್ಲ, ಆ ಮಗು ಹುಟ್ಟುತ್ತಾನೆ ಕುಂಟ ಪಾಪ. ಎದ್ದೇಳೋದಕ್ಕೆ ಆಗೋದಿಲ್ಲ, ಇನ್ನು ಎದ್ದು ಓಡೋ ಮಾತಲ್ಲಿ. ಪ್ರಯತ್ನ ಪಟ್ರೆ ದೇವ್ರನ್ನೇ ಭೂಮಿಗಿಳಿಸ್ತಾನೆ ಮನುಷ್ಯ. ಅಂಥದ್ರಲ್ಲಿ ಇದೆಲ್ಲ ಯಾವ ಮಹಾಕೀರ್ತನ? ಅತ್ತೆ ಮತ್ತೆ ನನ್ನ ಸಂಬಂಧ ಸುಧಾರಿಸೋ ಥರ ನಾನು ಮಾಡೇ ಮಾಡ್ತೀನಿ. ಓ, ಆ ಹೋಪ್ಸ್ ನಿನಗಿನ್ನ ಇದೆಯಾ ಸತ್ಯ? ಮೆಚ್ಚಬೇಕಾದದ್ದೇ ಬಿಡು. ನಮ್ಮತ್ತೆ ಮೆಚ್ಚಿದ್ರೆ ಸಾಕು ಬಿಡು ಕೀರ್ತನ. ನಿನ್ ಮೆಚ್ಚುಗೆ ಯಾವಳಿಗೆ ಬೇಕಾಗಿದೆ? ಅಷ್ಟಕ್ಕೂ ಭರವಸೆನೇ ಬದುಕು. ಅಲ್ಲ, ನಾವಿಬ್ರು ಒಂದಾದ್ರೆ ನಿನಗೇನ್ ಭಯ? ಅದ್ಯಾಕೆ ವಿಲ ಅಂತ ಒದ್ದಾಡ್ತಿದ್ಯಾ? ನನಗೆ ಅರ್ಥ ಆಗ್ತಿಲ್ಲ ಕೀರ್ತನ. ಭಯನಾ? ನನಗೇನು ಭಯ? ಅದನ್ನೇ ನಾನು ನಿನಗೆ ಕೇಳ್ತಾ ಇರೋದು. ನಿನಗೆ ಯಾಕೆ ಭಯ ಆಗ್ಬೇಕು ಅಂತ. ನಿನ್ ಧ್ವನಿನಲ್ಲಿರೋ ನಡುಕ ಗೊತ್ತಾಗ್ತಿದೆ ಕೀರ್ತನ, ಅಷ್ಟು ಸಾಕು. ಅಲ್ಲ, ನಾವಿಬ್ರು ಒಂದಾಗ್ತಿದೀವಿ ಅನ್ನೋ ಯೋಚನೆನೇ ನಿನ್ ಗುಂಡಿಗೆನ ಇಷ್ಟೊಂದು ನಡಗಿಸ್ತಿದೆ ಅಂದ್ರೆ, ಇನ್ನು ನಾವಿಬ್ರು ಒಂದಾದ್ರೆ? ಆ ಥರದ್ದು ಏನೂ ಆಗೋದಿಲ್ಲ. ಪಕ್ಕನಾ? ಸರಿ, ಹಾಗಿದ್ರೆ ಹಾಗ ಆಗ್ಬಾರ್ದು ಅಂತ ತಡೆಯೋದಕ್ಕೆ ಪ್ರಯತ್ನ ಪಡು. ಇದ್ರಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ನೋಡೇ ಬಿಡೋಣ. ಅತ್ತೆ, ಏನು ಅಂತ ಹೇಳಿದ್ರೆ ನಾನು ಮಾಡ್ತಿದ್ದೆ. ಮನೇಲಿ ಯಾವ ಹಣ್ಣು ತರಕಾರಿ ತೆಂಗಿನಕಾಯಿ ಏನು ಇಲ್ಲ, ಮಾರ್ಕೆಟ್ಗೆ ಹೋಗಿ ತರಬೇಕು. ನಿನ್ ಕೈಲಿ ತರಕ್ಕಾಗತ್ತಾ? ಆಗಲ್ಲ ತಾನೇ? ಹಾಗಿದ್ಮೇಲೆ ಸುಮ್ಮನಿದ್ ಬಿಡು, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಒಳ್ಳೆ ಕೆಲಸ, ನೀನೇ ಹೋಗಿವಂತೆ. ಜೊತೆಗೆ ಸತ್ಯನೂ ಕರ್ಕೊಂಡು ಹೋಗು, ಅವಳು ಕರ್ಕೊಂಡು ಹೋಗು. ನಿನಗೆ ಜೊತೆ ಆದಾಗೂ ಆಗುತ್ತೆ, ಅವಳು ಕೆಲಸ ಕಲ್ತ್ಕೊಂಡೋಗಾಗುತ್ತೆ. ರಾಯ್ರೆ, ಸಖತ್ ಐಡಿಯಾ. ಅತ್ತೆ, ನಾನು ನಿಮ್ ಜೊತೆ ಬರ್ತೀನಿ. ನೀನೇನ್ ಬರೋದ್ ಬೇಕಾಗಿಲ್ಲ. ನೋಡೇ ಸೀತಾ, ನಮ್ಮ ಸತ್ಯನಿಗೆ ಮಾರ್ಕೆಟ್ ಅಲ್ಲಿ ಯಾವ ಹಣ್ಣು ತಗೋಬೇಕು, ಯಾವ ತರಕಾರಿ ತಗೋಬೇಕು ಅನ್ನೋದು ಗೊತ್ತಿಲ್ಲದೆ ಇರಬಹುದು. ಆದ್ರೆ ಮಾರ್ಕೆಟ್ ನಲ್ಲಿರೋ ಸುಮಾರು ಜನ ಅವಳಿಗೆ ಪರಿಚಯಿಸ್ತಾರೆ. ಅವಳು ನಿನ್ ಜೊತೆಲಿ ಬಂದ್ರೆ ಅವರು ಇವಳು ಮುಖ ನೋಡ್ಕೊಂಡು ರೇಟ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರು ಮಾಡ್ಕೋಬಹುದು. ಕರ್ಕೊಂಡು ಹೋಗಿ. ಏನು ಬೇಕಾಗಿಲ್ಲ ಅಂತ ಹೇಳಿಲ್ವಾ? ನಾನು ಊರ್ಮಿಳಾ ಬರ್ತಾಳಲ್ಲ, ಅವಳನ್ನೇ ಕರ್ಕೊಂಡು ಹೋಗ್ತೀನಿ. ಅಲ್ವೇ, ಲೇಟಾಗಿ ಹೋದ್ರೆ ತರಕಾರಿ ಎಲ್ಲ ಮಾಡಿ ಹೋಗಿರುತ್ತೆ. ಅಲ್ಲ ಸೀತಾ, ಅವಳು ನಿನ್ ಜೊತೆ ಬರೋದ್ರಿಂದ ಏನ್ ಪ್ರಾಬ್ಲಮ್ಮು? ಸೀತಾ, ಅವಳನ್ನ ಒಂದು ಸಲ ನಿನ್ ಜೊತೆಲಿ ಕರ್ಕೊಂಡು ಹೋಗು, ಅವಳ ರೇಂಜ್ ಏನು ಅಂತ ಗೊತ್ತಾಗುತ್ತೆ. ಆಯ್ತು, ನೀವಿಷ್ಟು ಹೇಳ್ತೀರಿ ಅಂದ್ಮೇಲೆ ಕರ್ಕೊಂಡು ಹೋಗ್ತೀನಿ. ಏ ಹುಡುಗಿ, ಬಾ ನನ್ ಜೊತೆ. ಅಂತೂ ಅತ್ತೆ ಸೊಸೆ ಒಂದಾಗೋ ಕಾಲ ಬಂತು. ದೇವ್ರೆ, ಆದಷ್ಟು ಬೇಗ ಒಳ್ಳೇದು ಮಾಡಪ್ಪ. ಹೋಗ್ಲಿ ಬಿಡು, ಎಲ್ಲನೂ ಅನುಭವಿಸಕ್ಕೆ ಯೋಗ್ಯತೆ ಬೇಕು. ಅದ್ ನಿನ್ ಹಣೆಲ್ ಬರ್ದಿಲ್ಲ ಅಂದಮೇಲೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ?
ಅಳಿಂದ್ರೆ ನೀರು ತಗೊಂಡು ಬಂದ್ಬಿಡ್ತೀನಿ. ಅಮ್ಮ ನೀರು ಸರ ಹೋಗ್ತಿದ್ಯಾ? ನಾನೇ ಹೋಗ್ತೀನಿ. ಏನೇ ಆಗಿದೆ ನಿಂಗೆ? ಇಷ್ಟೊತ್ತು ದೆವ್ವ ಮಟ್ಕೊಂಡಿರೋ ಥರ ಇದ್ದೆ, ಇದಕ್ಕಿದ್ದಾಗೆ ಹೇಗೆ ಆಡ್ತಿದ್ಯಾ? ಏನಾಗಿದೆ ನಿಂಗೆ? ಅಮ್ಮ ಎಲ್ಲದಕ್ಕೂ ಓವರ್ ಥಿಂಕ್ ಮಾಡಬೇಡ, ನೀನು ರೆಸ್ಟ್ ಮಾಡು, ನಾನೇ ಹೋಗಿ ತೊಗೊಂಡು ಬರ್ತೀನಿ. ಆದಷ್ಟು ಬೇಗ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿಬಿಡ್ಬೇಕು, ಆಗ ಜಾಸ್ತಿ ಕಮಿಷನ್ ಬರುತ್ತೆ. ಬನ್ನಿ ಅತ್ತೆ, ಇಲ್ಲಿ ತರಕಾರಿ ತಗೊಳ್ಳೋಣ. ಬನ್ನಿ, ನಿಮ್ದೇ ಮಾರ್ಕೆಟ್ ಅನ್ಕೊಳ್ಳಿ, ಆರಾಮಾಗಿ ತಗೊಳ್ಳಿ. ಶಿವಣ್ಣ ಆರಾಮ? ಕ್ಯಾರೆಟ್ ಎಷ್ಟು? 60 ರೂಪಾಯಿ. 60 ರೂಪಾಯ? ಅತ್ತೆ, ಈಗ ನಮ್ಮ ಮನೇಲಿ ನಾವು 9 ಜನ ಇದೀವಿ. ಯಾವ್ಯಾವ ತರಕಾರಿ ನಾನು ಎಷ್ಟೆಷ್ಟು ತಗೋಬೇಕು? 1 ವಾರಕ್ಕೆ ಎಷ್ಟು ಬೇಕಾಗ್ಬೋದು? ಅತ್ತೆ ಅಲ್ಲಿ ನೋಡಿ, ಟೊಮೆಟೊ ತುಂಬಾ ಚೆನ್ನಾಗಿದೆ. ಮೊದ್ಲು ಟೊಮೆಟೊ ತಗೊಂಡ್ಬಿಡೋಣ, ಮೊದ್ಲೇ ಬೆಲೆ ಜಾಸ್ತಿ ಆಗಿದೆ. ಆದ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನು ಚೌಕಾಸಿ ಮಾಡ್ತೀನಿ. ಹುಡುಗಿ, ಮೊದಲೇ ಟೊಮೆಟೊ ತಗೊಂಡು ಬ್ಯಾಗಿಗೆ ಹಾಕೊಂಡ್ರೆ ಬೇರೆ ತರಕಾರಿ ಹಾಕೊಂಡ್ರೆ ಟೊಮೆಟೊ ಅಪ್ಪಚ್ಚಿ ಆಗಲ್ವಾ? ನಿನಗೆಲ್ಲ ಗೊತ್ತಾಗ್ಬೇಕು. ಅಚ್ಚುಕಟ್ಟಾಗಿ ಸಂಸಾರ ಮಾಡೋ ಹೆಣ್ಮಕ್ಳಿಗೆ ಗೊತ್ತಿರತ್ತೆ, ನಿನ್ನಂತ ಗಂಡು ಬೀರಿ ಗೊತ್ತಾಗತ್ತಾ? ಅದ್ ಯಾವ ಮಹಾವಿದ್ಯೆ ಬಿಡಿಯತ್ತೆ. ನಮ್ಮ ಮನೇಲಿ ಇದ್ದಾಗ ನಂಗೆ ಟೀ ಮಾಡೋದಕ್ಕೆ ಬರ್ತಾ ಇರ್ಲಿಲ್ಲ, ಆದ್ರೆ ಈಗ ಏ ಹುಡುಗಿ ನಂಗ್ ಮಸಾಲಾ ಟೀ ಅಂತ ನೀವೇ ಹೇಳಲ್ವಾ? ಹಂಗಂದ್ರೆ ನಾನು ಚೆನ್ನಾಗ್ ಮಾಡ್ತೀನಿ ಅಂತ ಅರ್ಥ. ಈಗ ತರಕಾರಿ ತಗೊಳ್ಳೋದನ್ನ ಕಲ್ತ್ಕೋತೀನಿ. ಈಗ ನಿಮ್ಗೆ ಏನೇನ್ ಇಷ್ಟ ಅದನ್ನೆಲ್ಲ ತಗೋತೀನಿ. ನಿಮ್ಗೆ ಬೆಂಡೆಕಾಯಿ ಇಷ್ಟ, ಚಿಕ್ಕತ್ತಿಗೆ ತೊಂಡೆಕಾಯಿ ಇಷ್ಟ, ರಿತುಗೆ ಆಲೂಗಡ್ಡೆ ಇಷ್ಟ, ಯಾರ್ಯಾರಿಗೆ ಏನೇನ್ ಇಷ್ಟನೋ ಅದನ್ನೆಲ್ಲ. ಅದು ಎಷ್ಟು ಅಂತ ಮಾತಾಡ್ತೀಯ ಹುಡುಗಿ? ಸಾಕಾಗೋಯ್ತು ನನಗೆ, ತಲೆ ಕೆಟ್ಟು ಹೋಗ್ತಾ ಇದೆ. ನಾನು ಏನಕ್ಕೆ ಬಂದೆ, ಏನ್ ತಗೋಬೇಕು ಎಲ್ಲ ಮರ್ತು ಹೋಗ್ತಾ ಇದೆ. ಅದು ಬೇರೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಕರ್ಕೊಂಡ್ ಬಂದಿದ್ಯಾ? ಸ್ವಲ್ಪ ಸುಮ್ಮನೆ ಇರು. ಏನಪ್ಪಾ ಇದು ಕ್ಯಾರೆಟ್ ಎಷ್ಟು ಅಂತ ಹೇಳಿ? 60 ರೂಪಾಯಿ ಮೇಡಮ್. ನೋಡ್ ಹೇಳಿದ್ಯಾ, ಅದ್ರ ಮಾರ್ತೆ ಇವಳಿಗೋಸ್ಕರ. ಆಮೇಲೆ ಇದು ಬಿಟ್ಬಿಟ್ಟು ಇದು ಹೂರೆಕಾಯಿ 70 ರೂಪಾಯಿ. 70 ರೂಪಾಯಾ? ನೀನ್ ಫಸ್ಟ್ ತಗೋ ಸತ್ಯ, ಆಮೇಲೆ ನೋಡೋಣ. ಬೇಡಪ್ಪ, ನೀನ್ 70 ರೂಪಾಯಿಗೆ ಹುರುಳಿಕಾಯಿ ಹಾಕು. ಎಲ್ಲರನ್ನು ಹೆದರ್ಸಿಟ್ಕೊಂಡಿದ್ದಾಳೆ. ಮತ್ತೆ ನಿಮ್ ಸೊಸೆ ಅಂದ್ರೆ ಸುಮ್ನೆನಾ? ಅಷ್ಟಕ್ಕೂ ಇವ್ರು ಇದನ್ನೆಲ್ಲ ಭಯದಿಂದ ಮಾಡ್ತಿಲ್ಲ, ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಈ ಏರಿಯಾ ಒಂಥರ ತವ್ರ ಮನೆ ಇದ್ದಂಗೆ ಅತ್ತೆ. ಅವ್ರ ಮಡ್ಲಿ ತುಂಬ್ತಾ ಇದ್ರೆ ನಾವು ತುಂಬಿಸ್ಕೊತಾ ಇರ್ಬೇಕು ಅಷ್ಟೇ. ಶಿವಣ್ಣ 1 kg ಹುರುಳಿಕಾಯಿ ಹಾಕಿ. ಓ ನೀನಾ? ಏನ್ರೋ ಮಾಡ್ತಾ ಇದ್ದೀರಾ? ನಾವೇನಾದ್ರೂ ಮಾಡ್ತೀವಿ, ನಿನ್ಗೇನೆ? ಮದ್ವೆ ಆದ್ಮೇಲೆ ಏರಿಯಾ ಬಿಟ್ಟು ಹೋದ್ಮೇಲೆ ಏನೇ ನಿಂದು? ಸೀರೆ ಉಟ್ಕೊಂಡು ಗರ್ತಿ ಗೌರಮ್ಮನ್ ತರ ಇದೆಯಾ? ಅಲ್ಲಿಗೆ ಇರು. ನಮ್ಮ ತಂಟೆಗೇನಾದ್ರೂ ಬಂದ್ರೆ ಏನ್ರೋ ಮಾಡ್ತೀರಾ? ಏನ್ರೋ ಮಾಡ್ತೀರಾ? ನಮ್ ಮನಸ್ ಗಟ್ಟಿ ಇದ್ರೆ ಯಾವನು ಏನು ಮಾಡೋದಕ್ಕಾಗಲ್ಲ. ಇವತ್ ನೀನ್ ಹೊಡೆಯೋ ಏಟೋ ಇಂತ ನನ್ ಮಕ್ಳಿಗೆ ಪಾಠ ಆಗ್ಬೇಕು. ಇನ್ನೊಂದ್ ಹೆಣ್ಮಕ್ಳನ್ನ ರೇಗಿಸ್ಬೇಕಾದ್ರೆ ನೆನಪಾಗ್ಬೇಕು.
ಚೆನ್ನಾಗಿ ಬದುಕೋ ಆಸೆ ಇದ್ರೆ ತಾನಾಗೆ ತಲೆ ಓಡುತ್ತೆ. ದುಡ್ಡು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಕ್ಕೆ ಮೊದಲು ನಾವು ಕನ್ಸು ಕಾಣಬೇಕು. ದಿವ್ಯಾ, ಈಗ ನಾವು ನಿಂತರ ದುಡ್ಡು ಮಾಡ್ಬೇಕಲ್ಲ, ನಮ್ಮನ್ನು ಜಾಯಿನ್ ಮಾಡಿಸ್ತೀಯಾ? ಅದಕ್ಕೇನಂತೆ, ಖಂಡಿತ ಸೇರಿಸ್ತೀನಿ. ನಮ್ ಜೊತೆಗೆ ನಮ್ಮ ಏರಿಯಾ ಹೆಂಗಸ್ರೆಲ್ಲ ದುಡ್ಡು ಮಾಡ್ತಾರಂದ್ರೆ ನನಗ್ ತಾನೇ ಖುಷಿ. ಆಯ್ತು ದಿವ್ಯಾ, ಎಲ್ಲಿ ಬರಬೇಕು, ಎಷ್ಟು ದುಡ್ಡು ತರಬೇಕು, ಅಲ್ಲಿಗೆ ಬಂದ್ಬಿಡ್ತೀವಿ. ಮೊದಲು ವಾಟ್ಸಪ್ಪಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ, ಅಲ್ಲೇ ಎಲ್ಲ ಡೀಟೇಲ್ಸು ಹೇಳ್ತೀನಿ. ಸರಿ ದಿವ್ಯಾ, ನಮ್ಮ ಪಾಲಿಗೆ ದೇವ್ರು ಬಂದಂಗೆ ಬಂದೆ ನೀನು. ದೇವ್ರಿಗೆ ಇವರೆಲ್ಲ ಏನಿಲ್ಲ, ನನಗಿದ್ರಲ್ಲಿ ಕಮಿಷನ್ ಬರುತ್ತೆ. ನನಗೂ ಲಾಭ, ನಿಮಗೂ ಲಾಭ. ನಿನಗೆ ಎಷ್ಟು ಕಮಿಷನ್ ಕೊಡಬೇಕು ದಿವ್ಯಾ? ನೀವು ಹಾಕೋ ದುಡ್ಡಲ್ಲಿ ಡಬಲ್ ಆಗುತ್ತಲ್ಲ, ಆ ದುಡ್ಡಲ್ಲಿ ನನಗೆ 20% ಕೊಡಬೇಕು. ಸರಿ ದಿವ್ಯಾ, ನಮ್ಮ ದುಡ್ಡನ್ನ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ಯಲ್ಲ, 20% ಕಮಿಷನ್ ತಗೊಂಡ್ರೆ ನಮಗೂ ಏನು ಲಾಸ್ ಇಲ್ಲ ಬಿಡು. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ದಿವ್ಯಾ, ಗ್ರೂಪ್ ಮಾಡೋದನ್ನ ಮರಿಬೇಡ. ಇಲ್ಲ, ಅದು ಹಾಗಲ್ಲ ಅತ್ತೆ. ಕಣ್ ಮುಂದೆ ಅನ್ಯಾಯ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ? ಅಷ್ಟೆಲ್ಲ ಆದ್ಮೇಲೂ ಅಯ್ಯಪ್ಪ ಏನ್ ಹೇಳ್ದ? ಅದಕ್ಕೆ ಹೇಳೋದು, ಹೆಣ್ಮಕ್ಳು ಹೇಗಿರ್ಬೇಕೋ ಹಾಗಿದ್ರೇನೆ ಚಂದ ಅಂತ. ಈ ಸಮಾಜ ಸುಧಾರಣೆ ಕೆಲಸ ಎಲ್ಲ ಬಿಟ್ಬಿಡು. ಅತ್ತೆ, ನಮ್ ಸ್ವಾಭಿಮಾನ ಘನತೆಗೆ ಯಾರಾದ್ರೂ ಪೆಕ್ ಕೊಟ್ರೆ ನಾವ್ ವಾಪಸ್ ತಿರುಗಿಸ್ಕೊಡ್ಬೇಕು ಅತ್ತೆ. ಇದು ಭಾಷಣ ಕೇಳೋದಕ್ ಮಾತ್ರ ಚೆನ್ನಾಗಿರತ್ತೆ. ಯಾರಿಗಾದ್ರೂ ಅನ್ಯಾಯ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕಾಗಲ್ಲ ಅತ್ತೆ. ನಾನು ಇರೋದೇ ಹೀಗೆ. ಕೋಟೆ ಮನೆಗ್ ಬಂದ ಮೇಲೆ ನಾನು ಬದಲಾಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಈ ತರದನ್ನೆಲ್ಲ ನೋಡ್ಕೊಂಡು ನನ್ ಕೈಲ ಆಗಲ್ಲ ಅತ್ತೆ. ಮೊದಲು ನಾವು ಬದಲಾಗ್ಬೇಕು, ಆಮೇಲೆ ಜಗತ್ತು ನಮ್ಮನ್ನ ನೋಡ್ಕೊಂಡು ಬದಲಾಗತ್ತೆ. ಈ ಸತ್ಯ ನಿಮಗ್ ಗೊತ್ತಿರೋದಕ್ಕೆ ಅಲ್ವಾ ನೀವು ನನ್ನನ್ನು ಮುಂದೆ ಹೋಗೋದಕ್ಕೆ ಬಿಟ್ಟಿದ್ದು. ಅಯ್ಯಯ್ಯೋ, ಈ ಹುಡುಗಿ ಬೇರೆ ಬರ್ತಾ ಇದ್ದಾಳೆ. ನಾನು ತಾಳಿದ ಚೈನ್ ಕಿತ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಗ್ಬಿಟ್ರೆ ದುಡ್ಡು ಅರ್ಧಂತಾನೆ ಮಾಡ್ಬಿಡ್ತಾಳೆ. ಬೇಡಪ್ಪ, ಇವಳಿಗೆ ಹೇಳೋದೇ ಬೇಡ. ಹೇಳೋದೇ ಬೇಡ.